ಅದರಲ್ಲಿ ಬಡ್ಸ್ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ? ಬಡ್ಸ್ ಹೆಂಗೆ ಯಾವುದಂತ ಯಾವ್ದು ಸೆಲೆಕ್ಟ್ ಮಾಡ್ತೀರಾ, ಯಾವ್ದು ಬೆಟರ್ ಅಂತ? ಈ ಥರ ಪ್ರಾಜೆಕ್ಟ್ ಆಗಿ ಇರಬೇಕು. ತೆಗಿಯುವಾಗ ನೋಡಿ ಇಲ್ಲಿ ಕಣ್ಣು ಕಾಣ್ತಲ್ಲ, ಒಂದು ರೊಟ್ಟು ಕಾಣ್ತಲ್ಲ, ಹೌದು, ಆ ಥರ ಇದ್ದರೆ ಒಳ್ಳೆಯದು. ಓಕೆ. ಕೆಲವೊಮ್ಮೆ ಹೊರಗೆ ಪ್ರಾಜೆಕ್ಟ್ ಆಗಿರೋದಲ್ಲ, ಆ ಥರ ಇರಬೇಕು. ಇಲ್ಲಿಂದ ಕಾಣ್ತಲ್ಲ, ನಾನು ತೆಗೆದಲ್ಲಿ ಬಿಸಾಡ್ತಾರಲ್ಲ, ಅದು ಯಾವ್ದು ಹೇಳಿದ್ರೆ ಅಣ್ಣ ಲೈಟ್ ಅದು ಬರೋದಿಲ್ಲ ಸರ್. ಇದರಲ್ಲಿ ಆ ಥರ ಇಲ್ಲಿ ಸ್ವಲ್ಪ ಒಳಗಡೆ ಗುಡ್ಡಿಯಾಗಿ ಕಾಣ್ತದೆ, ಕಣ್ಣಿಲ್ಲ ಇದು ಬಂದಿಲ್ಲ ಡಿಫ್ರೆನ್ಸ್ ಕಾಣ್ತಲ್ಲ, ಆ ಥರ ಇದ್ದರೆ ಅದು ಕಸಿ ಬರುತ್ತೆ. ನಾಳೆ ಇದು ಗಿಡ ಆಗಿ ಮೊಳಕೆ ಬರೋದಿಲ್ಲ. ಮೊಳಕೆ ಬರಬೇಕಂದ್ರೆ ಇದು ಇರಬೇಕು ಅಂತ ಮಾತ್ರ ಅಲ್ಲ, ಇದನ್ನು ನಾವು ಕಸಿ ಕಟ್ಟುವಾಗ ಈ ಕಾಂಡದಲ್ಲಿ ಈಗ ಇಟ್ಟುಕೊಂಡು ಈಗ ಎಷ್ಟು ತೆಗೆದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೆಗಿಬೇಕು. ಉದ್ದೇಶ ಏನಂದರೆ ಈಗ ಆ ಸ್ಪ್ರೌಟ್ ಕಾಣ್ತಲ್ಲ, ಅದು ಈ ಕಾಂಡಕ್ಕೆ ಅಂಡಿ ಜಾಯಿಂಟ್ ಆಗಿ ಕಟ್ಟಬೇಕು. ಆ ಕಣ್ಣಿಗೆ ಕಟ್ಟಬೇಕು, ಎಲ್ಲಿಯಾದರೂ ಆಗ್ಬೋದು, ಎಲ್ಲಿಯಾದರೂ ನಡೀತದೆ. ಆ ಕಣ್ಣೇ ಬೇಕು ಅಂತ ಹೇಳಿಲ್ಲ, ಅಲ್ಲಿಗೆ ಜಾಯಿಂಟ್ ಆಗಿ ಕಟ್ಟಬೇಕು. ಆ ಕಟ್ಟುವಾಗ ನಾವು ಕೆಲವು ಏನು ಮಾಡ್ತಾರೆ, ಎಷ್ಟು ಜಾಗ ತೆಗಿತೀರಾ ಆಗ ಮೇಡ ಕಟ್ಟಿ ನೋಡಿದಿರಾ, ಎಷ್ಟು ತೆಗಿತೀರಿ ಅಷ್ಟೇ ಕಟ್ಟಿದ್ದೀರಾ ಅವರು. ಆವಾಗ ಆ ಗಮ್ ಅದರಲ್ಲಿ ಉಳಿದು ಈ ಸ್ಪ್ರೌಟನ್ನು ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಆಗಿದ್ರೆ ಮೇಲೆ ಬರ್ತದೆ. ಅಂದರೆ ಎಕ್ಸ್ಟ್ರಾ ಜಾಗ ಇರಬೇಕು. ಎಕ್ಸ್ಟ್ರಾ ಜಾಗ ಇರುವಾಗ ನಾವು ಟೈಟ್ ಮಾಡಿ ಒಂದು ಸೈಡ್ ಕಟ್ಟಿಕೊಂಡು ಬರುವಾಗ ಆ ಗಮ್ಗಳ ಸೈಡ್ ಹೋಗಿ ಈ 4 ಕಡೆಯಲ್ಲಿ ಉಳಿತದೆ. 4 ಕಡೆ ಜಾಗ ಇಲ್ಲ ಆದರೂ 1-2 ಕಡೆಯಲ್ಲಿ ಜಾಗ ಅದು ಹೊರಗಡೆ ಹೋಗ್ಬಿಡ್ತದೆ ಅಂತ. ಹಾಗೆ ನಾವು ಕೆಲವರು ಮಾಡ್ತಾರೆ, ಎಷ್ಟು ಜಾಗ ತೆಗಿತೀರಾ ಅಷ್ಟೇ ಜಾಗಕ್ಕೆ ಕರೆಕ್ಟಾಗಿ ಇಡುವಾಗ ಅದು ಅಲ್ಲಿಗೆ ಒಂದು ಕ್ಲಿಯರ್ ಆಗಿ ನಿಂತುಕೊಂಡು ನಮಗೆ ಬೇಕಾದ ಐಟಮ್ ಈ ಕಾಂಡಕ್ಕೆ ತಾಗಿರುವುದಿಲ್ಲ, ಅದು ಅಲ್ಲಿಂದ ಸ್ವಲ್ಪ ಗ್ಯಾಪ್ ಆಗುತ್ತೆ. ಅಲ್ಲಿ ಒಂದು ಪೇಪರ್, ಒಂದು ಪ್ಲಾಸ್ಟಿಕ್ ಇಟ್ಟಾಗಿ ಹಾಕಿ. ಮತ್ತು ಇನ್ನೊಂದು ಕೂಡ, ನೀವು ಸುಮಾರು ಜನ ಕೇಳಿದ್ರಿ ಕಸಿ ಕಟ್ಟುವಾಗ ನೀವು ಒಮ್ಮೆ ತೋರಿಸಿದ್ದ, ಆ ತೋರಿಸೋ ಟೈಮ್ ಇಲ್ಲ. ನಾವು ಎಲ್ಲ ರೆಡಿ ಮಾಡಿಡ್ತೇವೆ, ಈಗ ಮಾರ್ಕ್ ಮಾಡಿಡ್ತೇವೆ, ಕಣ್ಣು ಕರೆಕ್ಟಾಗಿ ರಪ್ಪ ಅದಕ್ಕೆ ಇಟ್ಟು ಬಿಡುದು. ನಾವು ಈಗ ದಿನಕ್ಕೆ ಒಂದು 900 1,000 ಎಲ್ಲ ಕಟ್ಟಿದರೆ ಒಂದು 850 ಬರುತ್ತೆ. 50-60 ಕಟ್ಟಿದರೆ 50 ಬರೋದಿಲ್ಲ. ಯಾಕಂದರೆ ನಾವು ನಿಧಾನದಲ್ಲಿ ಈಗ ನೋಡಿ ಕಣ್ಣುಂಡ ಆಮೇಲೆ ನೋಡಿ ಮಾತಾಡಿಲ್ಲ ಆದರೆ ಆಗುತ್ತೆ. ಅದಕ್ಕೆ ನಾವು ರಪ್ಪರಿಗೆ ಅದಕ್ಕೆ ಎಷ್ಟು ಫಾಸ್ಟ್ ಕಟ್ಟಿದ್ದೀರಾ ಅಷ್ಟು ಪರ್ಸೆಂಟೇಜ್ ಬರುತ್ತೆ. ಮತ್ತು ಕಟ್ಟುವಾಗ ನೀವು ಸ್ವಲ್ಪ ಹಿಂಗೆ ಇರಲಿ, ಕ್ರೋಸ್ ಇರಲಿ, ಜಾಗ ಇರಲಿ, ಅದೆಲ್ಲ ತೊಂದರೆ ಇಲ್ಲ. ಒಟ್ಟಾಸಿ ಇಲ್ಲಿಂದ ಅದಕ್ಕೆ ಹೋಗುವ ಟೈಮು ಸೆಕೆಂಡಲ್ಲಿ ಹಾಕಿ ಬಿಡಬೇಕು. ಅದರಲ್ಲಿ ಕಣ್ಣಲ್ಲೇ ಹಚ್ಚಬೇಕಂತಿಲ್ಲಲ್ಲ, ಇದು ಯಾವುದೆಲ್ಲ ಇದರಲ್ಲಿ ಕಸಿ ಕಟ್ಟಬೇಕು, ಇಲ್ಲಿ ಕಟ್ಟಬಹುದು ಸುಮ್ಮನೆ ಇಲ್ಲಿಗೆ. ಯಾಕೆಂದರೆ ತುಂಬ ಜನ ಆ ಕಣ್ಣಿಗೆ ಕಣ್ಣು ಬರಬೇಕು ಅಂತ. ಇಲ್ಲ ಅದೇನಲ್ಲ. ಈಗ ಈ ಥರ ಮಾಡಿ ಎಲ್ಲಿ ಅದು ಸಾಕು. ಈಗ ಸ್ವಲ್ಪ ಮೇಲೆ ಕೆಳಗೆ ಆದರೂ ಏನು ತೊಂದರೆ ಇಲ್ಲ, ಆದರೆ ಇಲ್ಲಿ ನಾರಿರಬಾರ್ದು. ನಾನು ಒಂದು ಗಿಡ ಅದೇ ಬೆಳ್ಳಿ ಗಿಡ ಕೂಡ ಇದೀಗ ನಾವು ಅಲ್ಲಿ ತಂದ ಗಿಡ ನಾವು ಹೀಗೆ ಮಾಡಿದ ಮೇಲೆ ಈ ಕಣ್ಣು ತೆಗಿಯಿಲ್ಲ, ಕಣ್ಣು ತೆಗೆದು ಇಲ್ಲಿವರೆಗೂ ಇದು ಕಣ್ಣೆತ್ತು ಬರೋದಿಲ್ಲ ನೋಡಿ. ನಾರಾಗಿ ಅಲ್ಲಿ ಉಳಿತದೆ, ಗೊತ್ತಾಯ್ತಾ? ನೋಡಿ ಇಲ್ಲಿ ಆ ನಾರು ಉಳಿದು ಗೊತ್ತಾಗಬೇಕಾದ್ರೆ ಇಲ್ಲಿ ನೋಡಿ ಈ ಥರ ಕಾಣ್ತಲ್ಲ, ಆಗ ಇದ್ರೆ ಆ ಕಣ್ಣು ಹಾಗೆ ಟಚ್ ಆಗಿ ಸಾಗೋದಿಲ್ಲ. ಇದು ಕರೆಕ್ಟ್ ಉಡ್ಡು ಸಿಕ್ಕಬೇಕು, ಇದು ಕರೆಕ್ಟ್ ಉಡ್ಡು ಬರೋದು ಇದರಿಂದ ಉಡ್ಡು ಬರಬಾರ್ದು. ಇದರಿಂದ ಬರೀ ಸ್ಕಿನ್ ಮಾತ್ರ ಬರಬೇಕು, ಆ ಸ್ಕಿನ್ ಮಾತ್ರ ಹೋಗ್ಬೇಕು. ಅಷ್ಟೇ ಜಾಗದಲ್ಲಿ ಗಮ್ಮಲ್ಲಿ ನಿಲ್ಲಬೇಕು. ಇದು ಕಟ್ಟಿದೆ ಬರೋದಿಲ್ಲ. ನಾನು ತಂದ ಗಿಡಗಳು ಈಗ ಇಷ್ಟು ಬೀಗಿದ್ರು ಕೂಡ ನಾನು ಕಸಿ ಕಟ್ಟಲಿಕ್ಕೆ ಒಂದು ವಾರ ಮುಂಚೆ ಅದಕ್ಕೆ ಗೊಬ್ಬರ ಹಾಕ್ತಾರೆ. ಅರಲ್ ಇಂಡಿಯಾ, ಬೇರೆ ಇಂಡಿಯಾ, ಯೂರಿಯಾ, ಬ್ಯಾಕ್ಟೀರಿಯಾಸ್ ಏನಾದಾಗು ನಾವು ಹಾಕೋದು ಅರಲ್ ಇಂಡಿ. ಅದರಿಂದಾಗಿ ಜಸ್ಟ್ ಒಮ್ಮೆ ಗಿಡ ಬೂಸ್ಟ್ ಹಾಕಲಿಕ್ಕೋಸ್ಕರ ಈಗ ಒಳ್ಳೆ ನೀರಿನ ಬಸ ಇರ್ತದೆ, ಕಣ್ಣೆತ್ತು ಬರ್ತದೆ. ಈಗ ನಾನು ಲೆಕ್ಕದಲ್ಲಿ ಕಸಿ ಕಟ್ಟುವಾಗ ಈಗ ಮೇಲೆ ಗೆರೆ ಎಳಿಬೇಕು, ಕೆಳಗೆ ಎರೆ ಇಳಿಬೇಕು, ಈಗ ಮಾರ್ಕ್ ಮಾಡಬೇಕು. ನೋಡಿರ್ಬೋದು ಯೂಟ್ಯೂಬ್ ಎಲ್ಲ ಈಗ. ಆಮೇಲೆ ಈಗೆಲ್ಲ ಮಾಡಿ ಆದರೆ ಇದು ಬರೋದಿಲ್ಲ ನೋಡಿ, ಕಾಣ್ತಲ್ಲ. ನಾವು ಎಂತ ಮಾಡೋದಿಲ್ಲ, ಸುಮ್ಮನೆ 7 ಕಲೆ ಈಗ ಬರುವಾಗ ಹಾಕಿದರೆ ಆ ಗಿಡ ನಾವು ಗೊಬ್ಬರ ಹಾಕಿ ಈ ಥರ ಮಾಡಿದ ಕಾರಣ ಅದು ಈ ಗಿಡ ಕಸಿ ಕಟ್ಟಲಿಕ್ಕೆ ಬರುತ್ತೆ. ಸ್ವಲ್ಪ ಗೊಬ್ಬರ ಹಾಕಿದ್ರೆ ಅದಕ್ಕೆ ಬರೋದು ಕಷ್ಟ. ಎಲ್ಲಿಯಾದರೆ ಬರ್ತದೆ, ದೊರಕದಲ್ಲಿ ಮಾಡಬಾರ್ದು. ಈ ಥರ ಈಗ ರಫ್ ಇರ್ತಲ್ಲ, ರಫ್ ಇದ್ದರೆ ಮಾಡಿದರೆ ನಾವು ಎಷ್ಟು ನಾವು ಟೈಟ್ ಕಟ್ಟಿದ್ರು ಅದರ ಮಧ್ಯದಲ್ಲಿ ಬಸಿ